ಎಲ್ಲ ರಾಜಕೀಯ ಪಾರ್ಟಿಗಳು ಯುವಕರ ಸಮಸ್ಯೆಗಳನ್ನು ಸ್ಪಂದಿಸುವ ನಿಟ್ಟಿನಲ್ಲಿ ಬಹಳ ಪೂರಕವಾದಂಥ ಯೋಜನೆಗಳನ್ನು ಮತ್ತು ಪೂರಕವಾದಂಥ ಪ್ರಣಾಳಿಕೆಗಳನ್ನು ಬಿಡುಗಡೆಗೊಳಿಸಲು ಅವರು ಸನ್ನದ್ಧರಾಗಬೇಕು. ಆ ಅರ್ಥದಲ್ಲಿ ಯುವ ಸಮೂಹದಲ್ಲಿ ಜಾಗೃತಿಯನ್ನು ಉಂಟು ಮಾಡಲು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತಾ ಇದೆ. ಕೆಲವು ನಮ್ಮ ಸ್ಮಾರ್ಟ್ ಸಿಟೀಸ್ಗಳಂತ ನಾವೇನು ಹೇಳ್ತೀವೋ ಆ ಸ್ಮಾರ್ಟ್ ಸಿಟೀಸ್ ಬೆಂಗಳೂರು, ಮೈಸೂರಾಗಲಿ ಮತ್ತು ತುಮಕೂರು ಮತ್ತು ದಾವಣಗೆರೆ ಅಂತಹ ಪ್ರದೇಶಗಳಲ್ಲಿ ಇಲ್ಲಿ ಒಂದು ಸ್ಮಾರ್ಟ್ ಸುಸಜ್ಜಿತವಾದ ರಂಗಮಂದಿರಗಳನ್ನು ಸರ್ಕಾರ ನಿರ್ಮಿಸಬೇಕು ಮತ್ತು ನಿರ್ವಹಿಸಬೇಕು. ದ ಪೀಪಲ್ ಆಫ್ ದ ಸ್ಟೇಟ್, ಯೂತ್ ಆಫ್ ದ ಸ್ಟೇಟ್ ಹೂ ಆರ್ eagerly searching for the jobs can apply there, and the companies and the employers who want the proper skilled talent for their companies, they can get connected with this particular portal. One specific job portal state level under the government aegis can be formed. ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕವು ಆಯೋಜಿಸಿರುವಂತಹ ಪತ್ರಿಕಾಗೋಷ್ಠಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ದೇಶದ ಬಹುಮುಖ್ಯವಾದಂತಹ ಒಂದು ಪ್ರತ್ಯೇಕತೆ ಏನೆಂದರೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಯುವ ಪ್ರತಿಭೆಗಳು ನಮ್ಮ ದೇಶದಲ್ಲಿ ಕಾಣಲು ಸಾಧ್ಯ. ನಮ್ಮ ರಾಜ್ಯದಲ್ಲಿ ಸುಮಾರು 60% ಯುವ ಪ್ರತಿಭೆಗಳು ನಮ್ಮ ರಾಜ್ಯದಲ್ಲಿ ಇರುವುದು ನಮಗೆ ಕಾಣಲು ಸಾಧ್ಯ. ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯ ಪ್ರಕಾರ ಮಾನವ ಸಂಪನ್ಮೂಲವನ್ನು 3 ರೀತಿಯಲ್ಲಿ ವರ್ಗೀಕರಿಸಲಾಗಿದೆ. ಅದಕ್ಕೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಹೇಳಲಾಗ್ತದೆ. ಅಂದರೆ 1 ವರ್ಷದಿಂದ 15 ವರ್ಷ ಪ್ರಾಯದ ಒಂದು ಮಾನವ ಸಂಪನ್ಮೂಲ. ಎರಡನೆಯದು 15ರಿಂದ 65 ವರ್ಷ ಪ್ರಾಯದ ಮಾನವ ಸಂಪನ್ಮೂಲ. ಮತ್ತು ಮೂರನೆಯದು 65 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಮಾನವ ಸಂಪನ್ಮೂಲ. 15ರಿಂದ 65 ವರ್ಷದ ಮಾನವ ಸಂಪನ್ಮೂಲವನ್ನು ದುಡಿಯುವ ಸಾಮರ್ಥ್ಯವಿರುವಂತಹ ಮಾನವ ಸಂಪನ್ಮೂಲ ಎಂದು ಹೇಳಲಾಗ್ತದೆ. ಈ ದುಡಿಯುವ ಸಾಮರ್ಥ್ಯವಿರುವಂತಹ ಮಾನವ ಸಂಪನ್ಮೂಲ ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಕಾಣಲು ಸಾಧ್ಯ. ಸುಮಾರು 67% ದುಡಿಯುವ ಸಾಮರ್ಥ್ಯವಿರುವಂತಹ ಮಾನವ ಸಂಪನ್ಮೂಲ ನಮ್ಮ ದೇಶದಲ್ಲೂ ನಮ್ಮ ರಾಜ್ಯದಲ್ಲೂ ನಮಗೆ ಕಾಣಲು ಸಾಧ್ಯ. ಈ ಮಾನವ ಸಂಪನ್ಮೂಲವನ್ನು ಬಹಳ ಸಮರ್ಥಕವಾಗಿ ಉಪಯೋಗಿಸಬೇಕಾದದ್ದು ಬಹಳ ಅಗತ್ಯ ಇದೆ. ಹಲವಾರು ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಅಧ್ಯಯನ ಮಾಡುವಾಗ ಕಂಡುಕೊಳ್ಳುವಂತಹ ಬಹಳ ಪ್ರಮುಖ ವಿಷಯವೇನೆಂದರೆ ಈ ದುಡಿಯುವ ಸಾಮರ್ಥ್ಯವಿರುವಂತಹ ಮಾನವ ಸಂಪನ್ಮೂಲಗಳನ್ನು ಅವರು ಬಹಳ ಸಮರ್ಪಕವಾಗಿ ವಿನಿಯೋಗಿಸಿದ್ದಾರೆ. ಆದ್ದರಿಂದ ಯುವ ಸಮೂಹದ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಒಂದು ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದೆ. ಮುಂಬರುವ ವಿಧಾನಸಭಾ ಚುನಾವಣೆ ಇದು ಬಹಳ ಪ್ರಮುಖವಾದಂತಹ ಒಂದು ಚುನಾವಣೆಯಾಗಿದೆ. ಈ ಚುನಾವಣೆಯ ಕೇಂದ್ರ ವಿಷಯ ಅದು ಯುವಕರ ಸಮಸ್ಯೆಯಾಗಬೇಕು ಎಂಬುದು ಈ ಪ್ರಣಾಳಿಕೆ ಮುಂದಿಡುವಂತಹ ಬಹಳ ಪ್ರಮುಖ ವಿಷಯ. ಯುವಕರು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ, ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಎಲ್ಲ ರಾಜಕೀಯ ಪಾರ್ಟಿಗಳು ಯುವಕರ ಸಮಸ್ಯೆಗಳನ್ನು ಸ್ಪಂದಿಸುವ ನಿಟ್ಟಿನಲ್ಲಿ ಬಹಳ ಪೂರಕವಾದಂಥ ಯೋಜನೆಗಳನ್ನು ಮತ್ತು ಪೂರಕವಾದಂಥ ಪ್ರಣಾಳಿಕೆಗಳನ್ನು ಬಿಡುಗಡೆಗೊಳಿಸಲು ಅವರು ಸನ್ನದ್ಧರಾಗಬೇಕು. ಆ ಅರ್ಥದಲ್ಲಿ ಯುವ ಸಮೂಹದಲ್ಲಿ ಜಾಗೃತಿಯನ್ನು ಉಂಟು ಮಾಡಲು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತಾ ಇದೆ. ಇದರಲ್ಲಿ ನಾವು ಬಹಳ ಪ್ರಮುಖವಾಗಿ 6 ಅಂಶಗಳನ್ನು ನಾವು ಈ ಪ್ರಣಾಳಿಕೆಯಲ್ಲಿ ನಾವು ಮುಂದಿಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾದದ್ದು ಆರ್ಥಿಕ ಸಬಲೀಕರಣ, ಯುವ ಸಮೂಹದ ಆರ್ಥಿಕ ಸಬಲೀಕರಣ. ಎರಡನೆಯದು ಕ್ರೀಡಾ ಸಬಲೀಕರಣವಾದ ಕ್ರೀಡಾ ಕ್ಷೇತ್ರ. ಮೂರನೆಯದು ಆರೋಗ್ಯ ಕ್ಷೇತ್ರ. ನಾಲ್ಕನೆಯದು ಕೃಷಿ ಕ್ಷೇತ್ರ. 5ನೆಯದು ಶಿಕ್ಷಣ ಮತ್ತು ಮಾನವ ಹಕ್ಕುಗಳ ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪಿಸಲಾಗಿದೆ. ಮತ್ತು 6ನೆಯದು ಕಲಾ ಸಾಹಿತ್ಯ ಸಾಂಸ್ಕೃತಿಕ ರಂಗಗಳನ್ನು ನಾವು ಮುಂದಿಟ್ಟುಕೊಂಡು
ಕೆಲವೊಂದು ಬೇಡಿಕೆಗಳನ್ನು ನಾವು ಈ ಯುವ ಪ್ರಣಾಳಿಕೆಯ ಮೂಲಕ ನಾವು ಮುಂದಿಡ್ತಾ ಇದ್ದೀವಿ. ಅದರಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಅಂಶ ಅದು ಆರ್ಥಿಕವಾದಂತಹ ಸಬಲೀಕರಣವಾಗಿದೆ. ನಿರುದ್ಯೋಗ ಎಂಬುದು ಇದು ಬಹಳ ದೊಡ್ಡ ಒಂದು ಸಮಸ್ಯೆಯಾಗಿದೆ. ಯುವ ಸಮೂಹವು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ನಿರುದ್ಯೋಗಿಗಳಿದ್ದಾರೆ. ಮಾತ್ರ ಅಲ್ಲ, ಇದೇ ವರ್ಷ ಕೋವಿಡ್ನ ಸಂದರ್ಭದಲ್ಲಿ ನಿರುದ್ಯೋಗದಿಂದಾಗಿ 1,000ಕ್ಕಿಂತಲೂ ಹೆಚ್ಚು ಯುವಕರು ನಿರುದ್ಯೋಗದ ವತಿಯಿಂದ, ನಿರುದ್ಯೋಗ ಸಮಸ್ಯೆಗೆ ವತಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಾತ್ರವಲ್ಲ, ಮತ್ತೊಂದು ಕಡೆಯಲ್ಲಿ ಸರ್ಕಾರದ ಬಹಳಷ್ಟು ಹುದ್ದೆಗಳು ಖಾಲಿ ಇದೆ. ಸುಮಾರು 2,52,000 ಹುದ್ದೆಗಳು, ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಕೂಡ, ರಾಷ್ಟ್ರ ಮಟ್ಟದಲ್ಲೂ ಕೂಡ, ಕೇಂದ್ರದಲ್ಲೂ ಕೂಡ ಸುಮಾರು 60 ಲಕ್ಷಕ್ಕಿಂತಲೂ ಹೆಚ್ಚು ಉದ್ಯೋಗ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಸೇರಿಸಿ 60 ಲಕ್ಷಕ್ಕಿಂತಲೂ ಹೆಚ್ಚು ಉದ್ಯೋಗ ನಮಗೆ ಖಾಲಿ ಇರುವುದಾಗಿ ಕಾಣಲು ಸಾಧ್ಯ. ಈ ಎಲ್ಲ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಯುವಕರಿಗೆ ಪೂರಕವಾದಂತಹ ಅವರ ಆರ್ಥಿಕ ಸಬಲೀಕರಣಕ್ಕಾಗಿ ಪೂರಕವಾದಂಥ ನೀತಿಗಳನ್ನು, ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಈ ಒಂದು ಪ್ರಣಾಳಿಕೆಯನ್ನು ಮಾಡಿದ್ದೇವೆ. ಅದರಲ್ಲಿ ಬಹಳ ಪ್ರಮುಖವಾದ ಅಂಶವೇ ಆರ್ಥಿಕ ಸಬಲೀಕರಣ. ಅದರಲ್ಲಿ ಬಹಳ ಮುಖ್ಯವಾದಂತಹ ನಮ್ಮ ಬೇಡಿಕೆ ಏನೆಂದರೆ, ಯುವ ಸಮುದಾಯದ ಸಬಲೀಕರಣಕ್ಕಾಗಿ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಬಜೆಟ್ನಲ್ಲಿ ಯಾವುದೇ ರಾಜಕೀಯ ಪಕ್ಷವಾಗಿರಬಹುದು, ಅವರ ಬಜೆಟ್ನಲ್ಲಿ, ಅವರ ಪ್ರಣಾಳಿಕೆಯಲ್ಲಿ ಅಥವಾ ಸರ್ಕಾರ ಅವರು ಮಾಡುವುದಾದರೆ ಯಾವುದೇ ಪಕ್ಷವು ಅವರ ರಾಜ್ಯ ಬಜೆಟ್ನಲ್ಲಿ 18% ಯುವ ಸಬಲೀಕರಣ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡಬೇಕು ಅಂತ ನಮ್ಮ ಪ್ರಪ್ರಥಮವಾದಂತಹ ಬೇಡಿಕೆಯಾಗಿದೆ. ಎರಡನೆಯ ಬೇಡಿಕೆ ಏನೆಂದರೆ, ಎಲ್ಲ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಾಗಿರಬಹುದು, ರಾಷ್ಟ್ರೀಯ ಕಂಪನಿಗಳಲ್ಲಾಗಿರಬಹುದು, ಅದೇ ರೀತಿ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಾಗಿರಬಹುದು ಸ್ಥಳೀಯ ಯುವಕರಿಗೆ ಉದ್ಯೋಗಗಳು ಸಿಗುವುದಿಲ್ಲ. ಮಾತ್ರವಲ್ಲ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ರಾಷ್ಟ್ರೀಯ ಕಂಪನಿಗಳನ್ನು ಮತ್ತು ಅಂತಾರಾಷ್ಟ್ರೀಯ ಬಹುರಾಷ್ಟ್ರೀಯ ಕಂಪನಿಗಳನ್ನು ಅಧ್ಯಯನ ಮಾಡುವಾಗ ಕೇವಲ 6% ಮಾತ್ರವೇ ಸ್ಥಳೀಯರಿಗೆ ಉದ್ಯೋಗಗಳು ಸಿಕ್ಕಿದೆ. ಆದ್ದರಿಂದ ನಮ್ಮ ಬಹಳ ಪ್ರಮುಖವಾದಂತಹ ಬೇಡಿಕೆ ಈ ಸಂದರ್ಭದಲ್ಲಿ ನಾವು ಇಡುವುದೇನೆಂದರೆ, 50% ಸ್ಥಳೀಯರಿಗೆ, ಯಾವುದೇ ಕಂಪನಿಗಳು ಕರ್ನಾಟಕದಲ್ಲಿ ಅದು ಸ್ಥಾಪನೆಗೊಳ್ಳುವುದಾದರೆ 60% ಸ್ಥಳೀಯ ಯುವಕ ಯುವತಿಯರಿಗೆ ಉದ್ಯೋಗಗಳನ್ನು ಕೊಡಲು ಮುಂದೆ ಬರಬೇಕು ಅಂತಹ ಕಾನೂನನ್ನು ರೂಪಿಸಬೇಕು ಅಂತ ನಾವು ಬಹಳ ಸ್ಪಷ್ಟವಾದಂತಹ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ. ಅದೇ ರೀತಿ ಸರ್ಕಾರದಲ್ಲಿ ಉದ್ಯೋಗ ಖಾಲಿ ಇರುವಂತಹ ಉದ್ಯೋಗಗಳು ಸುಮಾರು 2.5 ಲಕ್ಷ ಉದ್ಯೋಗಗಳು ಖಾಲಿ ಇದೆ. ಆ ಉದ್ಯೋಗವನ್ನು ಶೀಘ್ರವೇ 1 ವರ್ಷದೊಳಗೆ ಅದನ್ನು ಭರ್ತಿ ಮಾಡಲು ಮುಂದೆ ಆಗಬೇಕು. ಎಲ್ಲ ರಾಜಕೀಯ ಪಾರ್ಟಿಗಳು ತಮ್ಮ ಪ್ರಣಾಳಿಕೆಯಲ್ಲಿ ಈ ಒಂದು ವಿಷಯವನ್ನು ಭಾಳ ಸ್ಪಷ್ಟವಾಗಿ ಇಡಬೇಕಂತ ನಾವು ಇಡ್ತಾ ಇದ್ದೇವೆ. ಮತ್ತೊಂದು ಬಹಳ ಮುಖ್ಯವಾದ ಅಂಶವೇನೆಂದರೆ, ಇನ್ಕ್ಯುಬೇಷನ್ ಸೆಂಟರ್ ಅಂದರೆ ಹೊಸ ಉದ್ಯಮಗಳನ್ನು, ಸ್ಟಾರ್ಟಪ್ಗಳನ್ನು ಸ್ಟಾರ್ಟ್ ಮಾಡಲು ಪೂರಕವಾದಂತಹ ಸಲಹೆಗಳನ್ನು ಕೊಡುವಂತಹ ಕೇಂದ್ರಗಳು, ಇನ್ಕ್ಯುಬೇಷನ್ ಸೆಂಟರ್. ಅದರ ರಾಜ್ಯದ 80% ಇನ್ಕ್ಯುಬೇಷನ್ ಸೆಂಟರ್ ಕೇವಲ ಬೆಂಗಳೂರಲ್ಲಿದೆ. ಮಾತ್ರವಲ್ಲ, ಇನ್ನಿತರವಾದಂತಹ ಜಿಲ್ಲೆಗಳಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಗಳ ಬಹುದೊಡ್ಡ ಕೊರತೆ ಇದೆ. ನಮ್ಮ ಬಹಳ ಪ್ರಮುಖವಾದಂತಹ ಬೇಡಿಕೆ ಏನೆಂದರೆ, ಅಂತಹ ಇನ್ಕ್ಯುಬೇಷನ್ ಸೆಂಟರ್ಗಳನ್ನು ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಗಳನ್ನು ತೆರೆಯುವಂತಹ ಕೆಲಸವನ್ನು ಕೂಡ ಅದಕ್ಕಾಗಿ ಸರ್ಕಾರವು ಮತ್ತು ಎಲ್ಲ ರಾಜಕೀಯ ಪಾರ್ಟಿಗಳು ಈ ವಿಷಯದಲ್ಲಿ ಮುತುವರ್ಜಿ ವಹಿಸಿಕೊಂಡು ತಮ್ಮ ಪ್ರಣಾಳಿಕೆಯಲ್ಲಿ ಈ ವಿಷಯವನ್ನು ಅಳವಡಿಸಿಕೊಳ್ಬೇಕು. ಎರಡನೇ ನಮ್ಮ ಬಹು ಮುಖ್ಯವಾದಂಥ ಅಂಶ ಅದು ಕ್ರೀಡಾ ಸಬಲೀಕರಣವಾಗಿದೆ. ನಮ್ಮ ರಾಜ್ಯದ 240 ತಾಲೂಕಿನಲ್ಲಿ 121 ತಾಲೂಕಿನಲ್ಲಿ ಮಾತ್ರವೇ ತಾಲೂಕು ಮಟ್ಟದ ಕ್ರೀಡಾಂಗಣಗಳಿವೆ. ಎಲ್ಲ ತಾಲೂಕಿನಲ್ಲೂ ಕೂಡ ಸುಸಜ್ಜಿತವಾದಂತಹ ತಾಲೂಕು ಕ್ರೀಡಾಂಗಣಗಳಿಲ್ಲ. ಆದ್ದರಿಂದ ನಾವು ಎಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಒಂದು ಸುಸಜ್ಜಿತವಾದಂತಹ ತಾಲೂಕು ಕ್ರೀಡಾಂಗಣಗಳನ್ನು ಕಟ್ಟುವಂತಹ ಅಗತ್ಯ ಇದೆ. ಅದಕ್ಕೆ ಬೇಕಾಗುವಂತಹ ಒಂದು ಪೂರಕವಾದಂತಹ ಒಂದು ರೆಕಮೆಂಡೇಷನನ್ನು ಮತ್ತು ಇರುವಂತಹ ಕ್ರೀಡಾಂಗಣಗಳನ್ನು ಆಧುನಿಕವಾಗಿ ಸುಸಜ್ಜಿತಗೊಳಿಸುವಂತಹ ನಿಟ್ಟಿನಲ್ಲಿ ಸರ್ಕಾರವು ಅದಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ವಿಶೇಷವಾದಂತಹ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಯುವಕ ಮಂಡಲಗಳನ್ನು ಸ್ಥಾಪನೆ ಮಾಡಬೇಕು. ಕ್ರೀಡೆಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ
ಅದೇ ರೀತಿ ಗ್ರಾಮೀಣ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ಆ ಯುವಕ ಮಂಡಲಕ್ಕೆ ಉಚಿತವಾಗಿ ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರವು ಅದಕ್ಕೆ ಬೇಕಾಗುವಂತಹ ಯೋಜನೆಗಳನ್ನು ಹಾಕಿಕೊಳ್ಬೇಕು ಅಂತ ನಾವು ಬಹುಮುಖ್ಯವಾಗಿ ಬೇಡಿಕೆ ಇಡ್ತಾ ಇದ್ದೀವಿ. ಮತ್ತು ಮೂರನೇ ಬಹುಮುಖ್ಯವಾದ ಅಂಶವೇನೆಂದರೆ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲೂ ಕೂಡ ಯುವಕರು ಅತ್ಯಂತ ಹೆಚ್ಚು ಆಸಕ್ತಿಯಿಂದ ತೊಡಗಿಸಿಕೊಳ್ಳುವಂಥ ಒಂದು ಕ್ಷೇತ್ರವಾಗಿದೆ. ಕರ್ನಾಟಕದಲ್ಲಿ ಸುಮಾರು 7,000 ಕಲಾ ಸಾಂಸ್ಕೃತಿಕ ಸಂಸ್ಥೆಗಳಿವೆ ರಿಜಿಸ್ಟರ್ಡ್ ಆಗಿರುವಂಥ 7,000. ಆದರೆ 900ರಿಂದ 1,000ದವರೆಗೆ ಇರುವಂತಹ ಸಂಸ್ಥೆಗಳಿಗೆ ಮಾತ್ರವೇ ಸರ್ಕಾರದ ಅನುದಾನ ಸಿಗ್ತಾ ಇದೆ. ಬಾಕಿ 6,000ಕ್ಕಿಂತಲೂ ಹೆಚ್ಚು ಸಂಸ್ಥೆಗಳಿಗೆ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಅನುದಾನ ಸಿಗ್ತಾ ಇಲ್ಲ. ಆದ್ದರಿಂದ ಈ ದೇಣಿಗೆ ಅನುದಾನವನ್ನು ಸರಿಯಾದ ರೂಪದಲ್ಲಿ ಅನುಷ್ಠಾನಗೊಳಿಸಲು ಪ್ರೊಫೆಸರ್ SG ಸಿದ್ದರಾಮಯ್ಯರವರ ಬೇಡಿಕೆಯಂತೆ ಸಾಂಸ್ಕೃತಿಕ ಪರಿಶೀಲನಾ ಸಮಿತಿ ರಚಿಸಬೇಕು ಅಂತ ನಾವು ಬಹಳ ಪ್ರಮುಖವಾದಂತಹ ಒಂದು ಬೇಡಿಕೆಯನ್ನು ನಾವು ಮುಂದಿಡ್ತಾ ಇದ್ದೇವೆ. ಅದೇ ರೀತಿ ಯುವ ಸಮೂಹವು ಯುವ ಪ್ರತಿಭೆಗಳು ಕಲಾ, ಸಾಹಿತ್ಯ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅವರಿಗೆ ಅನುದಾನವನ್ನು ನೀಡುವ ಸಲುವಾಗಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ವಿಶೇಷವಾದಂತಹ ಅನುದಾನ ಯುವಕರಿಗಾಗಿ ಈ ಕ್ಷೇತ್ರದಲ್ಲಿ ಬಿಡುಗಡೆ ಮಾಡಬೇಕು ಅಂತ ನಾವು ಬಹಳ ಪ್ರಮುಖವಾದಂತಹ ನಮ್ಮ ಒಂದು ಬೇಡಿಕೆ ಇಡ್ತಾ ಇದ್ದೇವೆ. ಮತ್ತು ನಾಲ್ಕನೆಯ ನಮ್ಮ ಅಂಶ ಅದು ಆರೋಗ್ಯ ಕ್ಷೇತ್ರವಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ನಾವು ಇನ್ನಷ್ಟು ಹೆಚ್ಚು ಗಮನ ಕೊಡುವ ಅಗತ್ಯ ಇದೆ ಅಂತೂ ನಮಗೆ ಎಲ್ಲರಿಗೂ ಮನವರಿಕೆಯಾದಂತಹ ವಿಷಯವಾಗಿದೆ. ಮಾತ್ರವಲ್ಲ, ಕೋವಿಡ್ನ ಸಂದರ್ಭದಲ್ಲಿ ಯುವತಿಯರಲ್ಲಿ ಬಹಳ ಮಾನಸಿಕ ಖಿನ್ನತೆಗೆ ಒಳಗಾಗುವಂಥ ಪ್ರಮಾಣ ಅತ್ಯಂತ ಹೆಚ್ಚಾಗಿದೆ ಅಂತೂ ಬಹಳಷ್ಟು ವರದಿಗಳಿಂದ ನಮಗೆ ತಿಳಿದುವಂಥ ವಿಷಯವಾಗಿದೆ. ಆದ್ದರಿಂದ ಪ್ರತಿಯೊಂದು ಗ್ರಾಮದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೌನ್ಸಿಲಿಂಗ್ ಸೆಂಟರ್ಗಳನ್ನು ವಿಶೇಷವಾಗಿ ಸ್ಥಾಪಿಸಬೇಕು ಅಂತ ನಾವು ಬಹಳ ಪ್ರಮುಖವಾಗಿ ಒಂದು ವಿಷಯವನ್ನು ಇಡ್ತಾ ಇದ್ದೇವೆ. ಮತ್ತೊಂದು ಬಹಳ ಪ್ರಮುಖ ಯುವ ಸಮುದಾಯ ಅನುಭವಿಸುವಂತಹ ಬಹಳ ದೊಡ್ಡ ಸಮಸ್ಯೆ ಅದು ಮಾದಕ ದ್ರವ್ಯದ ಒಂದು ಚಟವಾಗಿದೆ. ಅದು ಯುವ ಸಮೂಹದಲ್ಲಿ ಒಂದು ಬಹುದೊಡ್ಡ ಪಿಡುಗಾಗಿ ಅದು ಮಾರ್ಪಡ್ತಾ ಇದೆ. ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಹಳ ದೊಡ್ಡ ಕೊರತೆ ಸಮಾಜದಲ್ಲಿದೆ. ಆಪ್ತ ಸಮಾಲೋಚನೆ ಮಾಡುವಂಥ ಕೇಂದ್ರಗಳ ಕೊರತೆ, ಕೌನ್ಸಿಲಿಂಗ್ ಸೆಂಟರ್ಗಳ ಕೊರತೆಯು ಕೂಡ ಬಹಳ ಕಡಿಮೆ ಇದೆ. ಎಲ್ಲ ತಾಲೂಕು ಮಟ್ಟಗಳಲ್ಲೂ ಕೂಡ ರಿಹ್ಯಾಬಿಲಿಟೇಷನ್ ಸೆಂಟರ್ ಮತ್ತು ಆಪ್ತ ಸಮಾಲೋಚನಾ ಕೇಂದ್ರಗಳನ್ನು ಸ್ಥಾಪಿಸಬೇಕು ಅಂತ ನಾವು ವಿಶೇಷವಾದಂತಹ ಒಂದು ಬೇಡಿಕೆಯನ್ನು ನಾವು ಈ ಸಂದರ್ಭದಲ್ಲಿ ರೆಕಮೆಂಡೇಷನನ್ನು ನಾವು ಈ ಸಂದರ್ಭದಲ್ಲಿ ಮುಂದಿಡ್ತಾ ಇದ್ದೇವೆ. ಮತ್ತು 5ನೆಯ ಕ್ಷೇತ್ರವಾಗಿದೆ ಕೃಷಿ ಕ್ಷೇತ್ರ. ಕೃಷಿ ಕ್ಷೇತ್ರದಲ್ಲೂ ಕೂಡ ಬಹುಮುಖ್ಯವಾಗಿ ಯುವಕರು ಒಳ್ಳೆಯ ರೀತಿಯಲ್ಲಿ ಬಹಳ ಸಕ್ರಿಯವಾಗಿ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಬಹಳ ಲಾಭದಾಯಕವಾದಂಥ ಉದ್ಯಮವಾಗಿದೆ. ಯುವಕರನ್ನು ಈ ಕ್ಷೇತ್ರದಲ್ಲಿ ಇನ್ನಷ್ಟು ಬೆಳೆಸುವ ನಿಟ್ಟಿನಲ್ಲಿ ಬಹಳ ಪೂರಕವಾದಂಥ ನೀತಿಗಳನ್ನು ರೂಪಿಸುವಂಥ ಅಗತ್ಯ ಇದೆ. ಅದರಲ್ಲಿ ನಾವು ಬಹಳ ಒತ್ತು ಕೊಟ್ಟು ಹೇಳುವಂತಹ ತೋಟಗಾರಿಕೆ ಇಲಾಖೆಯಲ್ಲಿ, ಕರ್ನಾಟಕದ ತೋಟಗಾರಿಕೆ ಇಲಾಖೆಯಲ್ಲಿ 40% ತೋಟಗಾರಿಕೆ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದೆ. ಆ ಹುದ್ದೆಗಳನ್ನು ಶೀಘ್ರವೇ ಭರ್ತಿಯಾಗಿ ಮಾಡಬೇಕು. ಮಾತ್ರವಲ್ಲ, ಯುವ ಸಮುದಾಯಕ್ಕೆ ವಿಶೇಷವಾಗಿ ಬಡ್ಡಿರಹಿತ ಸಾಲವನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರವು ಅಥವಾ ಎಲ್ಲ ರಾಜಕೀಯ ಪಾರ್ಟಿಗಳು ತಮ್ಮ ಈ ಮ್ಯಾನಿಫೆಸ್ಟೋದಲ್ಲಿ ಈ ವಿಷಯವನ್ನು ಕೂಡ ಅಳವಡಿಸಬೇಕು. ಮತ್ತು ಕೊನೆಯದಾಗಿ ಶಿಕ್ಷಣ ಮತ್ತು ಮಾನವ ಹಕ್ಕು ವಿಭಾಗದಲ್ಲಿ ನಾವು ಕೆಲವೊಂದು ಬೇಡಿಕೆಗಳನ್ನು ಇಡ್ತಾ ಇದ್ದೇವೆ. ಅದು ಬಹಳ ಪ್ರಮುಖವಾದ ಅಂಶಗಳನ್ನು ಮಾತ್ರವೇ ನಾನು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಾಣಲು ಸಾಧ್ಯ ಇರುವಂತಹ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಈಗಾಗಲೇ ಅದನ್ನು ಬಹಳ ತರಾತುರಿಯಲ್ಲಿ ಅನುಷ್ಠಾನ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ನಮ್ಮ ಬಹಳ ಮುಖ್ಯವಾದಂತಹ ಒಂದು ಬೇಡಿಕೆ ಏನೆಂದರೆ ಕರ್ನಾಟಕದ ಒಂದು ಸಂಸ್ಕೃತಿ, ಕರ್ನಾಟಕದ ಕಲೆ ಮತ್ತು ಕರ್ನಾಟಕದ ಕಲ್ಚರನ್ನು ಮುಂದಿಟ್ಟುಕೊಂಡು ಕರ್ನಾಟಕಕ್ಕೆ ಅನುಗುಣವಾಗುವ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಶಿಕ್ಷಣ ನೀತಿಯನ್ನು ರೂಪಿಸಬೇಕು. ಆ ಅರ್ಥದಲ್ಲಿ ಇದನ್ನು ಅನುಷ್ಠಾನಗೊಳಿಸುವಂಥ ಪ್ರಯತ್ನ ಮಾಡಬೇಕು. ಇದು ಒಂದು ಬಹಳ ಪೂರಕವಾದಂತಹ ಒಂದು ಬೆಳವಣಿಗೆಯಾಗಿ ಬದಲಾಗಬಹುದು. ಕಾರಣ ನ್ಯೂ ಎಜುಕೇಷನ್ ಪಾಲಿಸಿನ ವಿಷಯದಲ್ಲಿ ಬಹಳಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇರುವಾಗ ನಾವು ಆ ಒಂದು ಚರ್ಚೆಗೆ ಅವಕಾಶ ಕೊಡದೆ ಕರ್ನಾಟಕದ
ಶಿಕ್ಷಣವನ್ನು ಮುಂದಿಟ್ಟುಕೊಂಡು ಕರ್ನಾಟಕದ ಭೌಗೋಳಿಕವಾದಂತಹ ಸಾಂಸ್ಕೃತಿಕ ಒಂದು ಡೈವರ್ಸಿಟಿಯನ್ನು ಮುಂದಿಟ್ಟುಕೊಂಡು ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿಯನ್ನು ಪ್ರತ್ಯೇಕವಾಗಿ ರೂಪಿಸಲು ಮುಂದಾಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒಂದು ಬೇಡಿಕೆ ಇಡ್ತಾ ಇದ್ದೇವೆ. ಅದೇ ರೀತಿ ಅಲ್ಪಸಂಖ್ಯಾತ ವಿಭಾಗದಲ್ಲಿ, ಅಲ್ಪಸಂಖ್ಯಾತ ಕ್ಷೇತ್ರದಲ್ಲಿ ಬಹಳಷ್ಟು ಯೋಜನೆಗಳನ್ನು ಮೊದಲು ಇತ್ತು. ಸುಮಾರು 12 ಯೋಜನೆಗಳು ಅಲ್ಪಸಂಖ್ಯಾತ ಇದರಲ್ಲಿತ್ತು. ಈಗ ಬಹಳಷ್ಟು ಯೋಜನೆಗಳನ್ನು ಕೈಬಿಡಲಾಗಿದೆ. ಆ ಬಿಡಲಾದಂತಹ ಯೋಜನೆಗಳನ್ನು ಪುನಃ ಸ್ಥಾಪನೆ ಮಾಡಬೇಕು, ಪುನಃ ತರುವಂತಹ ಪ್ರಯತ್ನ ಮಾಡಬೇಕು ಅಂತ ನಾವು ಭಾಳ ಪ್ರಮುಖವಾದಂತಹ ಒಂದು ವಿಷಯವನ್ನು ಇಡ್ತಾ ಇದ್ದೇವೆ. ಕೊನೆಯದಾಗಿ ಸಮಾಜದಲ್ಲಿ ಬಹಳಷ್ಟು ಅನೈತಿಕ ಪೊಲೀಸಿಗಿರಿ ಹೆಚ್ಚುತ್ತಾ ಇದೆ. ಮಾತ್ರವಲ್ಲ, ಹೇಟ್ ಕ್ರೈಮ್ ಮತ್ತು ದ್ವೇಷ ಭಾಷಣಗಳು ಬಹಳ ವ್ಯಾಪಕವಾಗಿ ನಡೀತಾ ಇದೆ. ಇಂತಹ ಹೇಟ್ ಕ್ರೈಮ್ ಆಗಿರಬಹುದು ಅಂತ ಇಂತಹ ದ್ವೇಷ ಭಾಷಣಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಒಂದು ಸೂಕ್ತವಾದಂತಹ ಕಾನೂನು ರಾಜ್ಯದ ಮಟ್ಟಿನಲ್ಲಿ ಅದನ್ನು ಮಾಡಬೇಕಾದಂಥ ಅಗತ್ಯ ಇದೆ. ತುರ್ತಾಗಿ ಅದನ್ನು ಜಾರಿಗೊಳಿಸಬೇಕಾದ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಇಂತಹ ಎಲ್ಲ ದ್ವೇಷ ಭಾಷಣಗಳನ್ನು, ಹೇಟ್ ಕ್ರೈಮ್ಗಳನ್ನು ಮತ್ತು ಹೇಟ್ ಸ್ಪೀಚ್ಗಳನ್ನು ಮತ್ತು ಇಮ್ಮೋರಲ್ ಪೊಲೀಸ್ ಗಿರಿಗಳನ್ನು, ಗೂಂಡಾಗಿರಿಗಳನ್ನು ತಡೆಯುವ ನಿಟ್ಟಿನಲ್ಲಿ ಸೂಕ್ತವಾದಂತಹ ಕಾನೂನು ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಸೂಕ್ತವಾದಂತಹ ಕಾನೂನುಗಳನ್ನು ರಚಿಸುವಂತಹ ಅಗತ್ಯ ಇದೆ. ಆ ಒಂದು ಬೇಡಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಯುವ ಪ್ರಣಾಳಿಕೆಯ ವಿಷಯದಲ್ಲಿ ನಾವು ಇಡ್ತಾ ಇದ್ದೇವೆ. ಈ ನಮ್ಮ ಎಲ್ಲ ಬೇಡಿಕೆಗಳನ್ನು ನಾವು ಎಲ್ಲ ರಾಜಕೀಯ ಪಾರ್ಟಿಗಳ ಜೊತೆಗೆ ಚರ್ಚಿಸಿ ಅವರ ಪ್ರಣಾಳಿಕೆಯಲ್ಲಿ ಕೂಡ ಈ ಅಂಶಗಳನ್ನು ಒಳಗೊಳಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ಮಾತ್ರವಲ್ಲ, ಯುವಕರನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ, ಈ ಯುವ ಸಮೂಹವನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲೂ ಕೂಡ ನಾವು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು, ಕಾರ್ಯಾಗಾರಗಳನ್ನು ಕೂಡ ಈ ಒಂದು ಮ್ಯಾನಿಫೆಸ್ಟೋವನ್ನು ಮುಂದಿಟ್ಟುಕೊಂಡು ನಾವು ಹಮ್ಮಿಕೊಳ್ಳುವಂತಹ ತೀರ್ಮಾನ ಮಾಡಿದ್ದೇವೆ. ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಾವು ಕೂಡ ಈ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತೇವೆ ಮತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿ ಮತ್ತು ಎಲ್ಲ ಅಭ್ಯರ್ಥಿಗಳನ್ನು ಭೇಟಿಯಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಅವರ ಜೊತೆ ಚರ್ಚೆ ಮಾಡಿ ಸೂಕ್ತವಾದಂತಹ ಒಂದು ಯುವ ಪ್ರಣಾಳಿಕೆಗೆ ಸೂಕ್ತವಾದಂತಹ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಚುನಾವಣೆ ಬಹಳ ಆರೋಗ್ಯಕರವಾಗಿ ಮತ್ತು ವಿಷಯವನ್ನು ಮುಂದಿಟ್ಟುಕೊಂಡು ನಡೆಯುವಂಥ ಚುನಾವಣೆಯಾಗಿ ಆಗಬೇಕಾಗಿ ಅಗತ್ಯ ಇದೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಚುನಾವಣೆಯ ಮಾರ್ಪಡಿಸುವಂಥ ಅಗತ್ಯ ಇದೆ. ಜನರ ಸಮಸ್ಯೆಗಳು ಚರ್ಚೆ ಆಗಬೇಕು. ಅದಕ್ಕೆ ಬೇಕಾಗುವಂಥ ವಾತಾವರಣ ಸೃಷ್ಟಿಸುವ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮತ್ತು ಈ ಒಂದು ಯುವ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಇಷ್ಟು ವಿಷಯವಿದೆ. ಈಗ ನಂತರ ನಾವು ಈ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತೇವೆ. ನಂತರ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಮುಂದೆ ಮಾತನಾಡಿದ್ದಾರೆ. ಈ ಮೈದಾನದಲ್ಲಿ ತುಂಬ ಸಕ್ರಿಯರಾಗಿದ್ದಾರೆ. ಸೊ ಇದಕ್ಕೆ ಇವರ ಪ್ರೋತ್ಸಾಹಕ್ಕೆ, ಇವರ ಕಲೆ ಮತ್ತು ಸಾಹಿತ್ಯ ಮತ್ತು ಜಾನಪದ ಇಂತಹ ಕಲೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಮತ್ತು ಇದನ್ನು ಪ್ರೋತ್ಸಾಹಿಸೋದು ಇದು ಸರ್ಕಾರದ ಜವಾಬ್ದಾರಿಯಾದಂಥ ಕೆಲಸ. ಈ ನಿಟ್ಟಿನಲ್ಲಿ ಈಗ ನಾವು ನೋಡ್ತಿರುವ ಹಾಗೆ ಈಗ ಕರ್ನಾಟಕದಲ್ಲಿ ಸುಮಾರು ಒಂದು ಅಂಕಿಅಂಶಗಳ ಪ್ರಕಾರ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಿರೋ ಹಾಗೆ 1,000 ಇಲ್ಲಿ ಸಂಘ ಸಂಸ್ಥೆಗಳಿವೆ ಕರ್ನಾಟಕದಲ್ಲಿ. ಮತ್ತು ಇದಕ್ಕೆ ಅನುದಾನ ಸಿಗ್ತಿರುವಂತಹ ಮತ್ತು 7,000ದಷ್ಟು ಸಂಘ ಸಂಸ್ಥೆಗಳಿದ್ದಾವೆ. ಇದರಲ್ಲಿ ಅನುದಾನ ಸಿಗ್ತಿರುವಂತಹ ಸಂಘ ಮತ್ತು ಸಂಸ್ಥೆಗಳಿಗೆ 900ರಿಂದ 1,000 ಮತ್ತು ಮಿಕ್ಕಿದ್ದ ಒಂದು 6,000ದಷ್ಟು ಸಂಘ ಸಂಸ್ಥೆಗಳಿಗೆ ಏನು ಅನುದಾನ ಸಿಗ್ತಾ ಇಲ್ಲ. ನಮ್ಮ ಸರ್ಕಾರದಲ್ಲಿ ಬೇಡಿಕೆ ಇಂತಹ ಸಂಘ ಸಂಸ್ಥೆಗಳನ್ನು ಗುರುತಿಸಿ ಇವರನ್ನು ಬೆಳೆಸಬೇಕು. ಇದರ ಜವಾಬ್ದಾರಿ ಸರ್ಕಾರವನ್ನು ತಗೋಬೇಕು ಅಂತ. ಇದರ ಜೊತೆಯಲ್ಲಿ ಮತ್ತೆ ಈಗಾಗಲೇ ಸಿಗ್ತಿರುವ ಅನುದಾನಗಳಲ್ಲಿ ಕೆಲವು ಅನುದಾನಗಳು ಇದರಲ್ಲಿ ಕೆಲವು ಲೋಪಗಳುಂಟು ಅಂಥೇಳಿ ಒಂದು ಅಲಿಗೇಷನ್ಸ್ ನಮಗೆ ಕೇಳಲಿಕ್ಕೆ ಉಂಟು. ಮತ್ತು ಪ್ರೊಫೆಸರ್ GS ಸಿದ್ದರಾಮಯ್ಯ ಅವರು ಇವ್ರ ಬೇಡಿಕೆ ಅಂತೆ ಒಂದು ಟ್ರಾನ್ಸ್ಪರೆನ್ಸಿ ಇರಲಿ, ಈ ಅನುದಾನಗಳು ಯಾರ್ಯಾರಿಗೆ ಸಿಗ್ತದೆ ಅನ್ನುವಂತಹ ಒಂದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂಥೇಳಿ ಅವರೊಂದು ಬೇಡಿಕೆ ಇಟ್ಟಿದ್ರಿ. ನಾವು ಸರ್ಕಾರಕ್ಕೆ ಇದೇನು ಆಗ್ರಹ ನಾವು ಮಾಡ್ತಾಯಿದ್ದೇವೆ. ದಯವಿಟ್ಟು ಈ ನಿಮ್ಮ ಅನುದಾನಗಳಲ್ಲಿ ಒಂದು ಪಾರದರ್ಶಕತೆ ಇರಬೇಕು ಮತ್ತು ನಮ್ಮ GS ಸಿದ್ದರಾಮಯ್ಯರವರ ಒಂದು ಬೇಡಿಕೆಯನ್ನು ನೀವು ಅನುಮೋದಿಸಬೇಕು ಅಂತ. ಸೊ ಇದರ ಮತ್ತು ಹೊರತಾಗಿ ಈಗಾಗಲೇ ಸುಮಾರು ಕಡೆಗಳಲ್ಲಿ
ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಕಲೆ ಮತ್ತು ಸಾಹಿತ್ಯ ಸಂಬಂಧಪಟ್ಟಂತೆ ತುಂಬ ಕೆಲಸ ಯುವಕರಲ್ಲೂ ಎಲ್ಲ ತೊಡಗಿಸ್ಕೊಂಡಿದ್ದಾರೆ ಇದರಲ್ಲಿ. ಸೊ ಈ ನಿಟ್ಟಿನಲ್ಲಿ ಮತ್ತು ಹೆಚ್ಚಿನ ಜಿಲ್ಲೆಗಳಲ್ಲಿ ಎಲ್ಲ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ರಂಗಮಂದಿರಗಳಿಲ್ಲ. ರಂಗಮಂದಿರದ ಕೊರತೆಗಳು ಇರುವ ಕಾರಣದಿಂದಾಗಿ ತುಂಬ ಸಮಸ್ಯೆಗಳು ಕಲಾ ತಂಡಗಳಿಗೆ ಎದುರಾಗ್ತವೆ. ಸೊ ನಮ್ಮ ಬೇಡಿಕೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದು ಸುಸಜ್ಜಿತವಾದ ರಂಗಮಂದಿರಗಳನ್ನು ಸರ್ಕಾರ ನಿರ್ಮಿಸಬೇಕು ಮತ್ತು ಬಯಲು ರಂಗಮಂದಿರಗಳನ್ನು ನಿರ್ಮಿಸಬೇಕು. ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಒಂದು ಬಯಲು ರಂಗಮಂದಿರ ಇರಬೇಕು. ಮತ್ತು ಪ್ರಮುಖವಾಗಿ ಕೆಲವು ನಮ್ಮ ಸ್ಮಾರ್ಟ್ ಸಿಟೀಸ್ಗಳು ಅಂತ ನಾವೇನು ಹೇಳ್ತೀವೋ, ಆ ಸ್ಮಾರ್ಟ್ ಸಿಟೀಸ್ ಬೆಂಗಳೂರು, ಮೈಸೂರಾಗಲಿ ಮತ್ತು ತುಮಕೂರು ಮತ್ತು ದಾವಣಗೆರೆ ಅಂತಹ ಪ್ರದೇಶಗಳಲ್ಲಿ ಇಲ್ಲಿ ಒಂದು ಸ್ಮಾರ್ಟ್, ಇದು ಸ್ವಲ್ಪ ಪ್ರಣಾಳಿಕೆಯಲ್ಲಿ ಅದು ಸ್ವಲ್ಪ ಅಂಶ ಮಿಸ್ ಆಗಿದೆ. ಅಲ್ಲಿ ಒಂದು ಸ್ಮಾರ್ಟ್ ಸುಸಜ್ಜಿತವಾದ ರಂಗಮಂದಿರಗಳನ್ನು ಸರ್ಕಾರ ನಿರ್ಮಿಸಬೇಕು ಮತ್ತು ನಿರ್ವಹಿಸಬೇಕು. ಕೆಲವು ಕಡೆ ನಾವು ನೋಡಿರುವ ಹಾಗೆ ರಂಗಮಂದಿರಗಳು ಇರ್ತವೆ, ಆದರೆ ಅದರ ನಿರ್ವಹಣೆಯ ಕೊರತೆ ಅತ್ಯಂತ ಕೆಟ್ಟದಾಗಿರ್ತದೆ ಮತ್ತು ಕಲಾಸಕ್ತರಿಗೆ, ಕಲಾ ತಂಡಗಳಿಗೆ ಅದನ್ನು ಉಪಯೋಗಿಸುವ ಸ್ಥಿತಿಯಲ್ಲಿ ಅದು ಇರೋದಿಲ್ಲ. ಸೊ ಹೀಗೆ ಅದನ್ನು ಸ್ಥಾಪಿಸಬೇಕು ಮತ್ತು ಅದರ ಹೊಣೆಗಾರಿಕೆ ಮತ್ತು ಅದು ನಿರ್ವಹಿಸುವಂಥ ಹೊಣೆಗಾರಿಕೆಯನ್ನು ಸರ್ಕಾರ ತಗೋಬೇಕು ಅಂತ ನಾವು ಈ ಮೂಲಕ ಸರ್ಕಾರದಲ್ಲಿ ನಾವು ಮನವಿಯನ್ನು ಮಾಡ್ತಾಯಿದ್ದೇವೆ. ಸೊ ಇದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯುವಕರು ಸಿನಿಮಾ ರಂಗಗಳಲ್ಲಿ ತುಂಬ ಆಸಕ್ತಿ ವಹಿಸಿ ಕೂಡ ಅದು ಮುಂದೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಯುವಕರನ್ನು ಕಿರುಚಿತ್ರಗಳು ಮತ್ತು ಚಿತ್ರ ನಿರ್ಮಾಣಕ್ಕೆ ಅವರಿಗೆ ಸಹಾಯಧನವನ್ನು ಸರ್ಕಾರ ಅವರಿಗೆ ಒದಗಿಸಿಕೊಡಬೇಕು ಅಂತ ಇದೊಂದು ನಮ್ಮ ಇನ್ನೊಂದು ಬೇಡಿಕೆ ಇದರಲ್ಲಿ ಹೊರಟಾಗಿ. ಮತ್ತು ಇದು ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಿರೋ ಹಾಗೆ ದಿವಂಗತ ನಟ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಒಂದು ಹೆಸರಲ್ಲಿ ಯುವಕರನ್ನು ಯುವ ಸಿನಿಮಾ ರಂಗಕ್ಕೆ ಒಂದು ಸೇರಿಸಿ ಒಂದು ಸ್ಪೆಷಲ್ ಫಂಡ್ ಅನ್ನುವಂಥದ್ದು ಸರ್ಕಾರ ಒಂದು ವಿಶೇಷ ಸಹಾಯಧನ ಒಂದು ಜಾರಿ ಮಾಡಬೇಕು ಅಂಥೇಳಿ ನಾವು ಈ ಮೂಲಕ ನಾವು ಸರ್ಕಾರವನ್ನು ಬೇಡ್ಕೊತಾ ಇದ್ದೀವಿ. ಸೊ ಇದರ ಹೊರತಾಗಿ ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಡೀತಿರೋದು ಇತ್ತೀಚಿನ ದಿನಗಳಲ್ಲೇ ಇದು ಯುವಕರು ತುಂಬ ಸಾಹಿತ್ಯಾಸಕ್ತರಾಗಿ ಅವರು ತುಂಬ ತಮ್ಮ ತಮ್ಮ ಎಬಿಲಿಟೀಸನ್ನು ಅವರು ಮುಂದೆ ಬರುವಂತಹ ಒಂದು ತರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಇವರನ್ನು ಪ್ರೋತ್ಸಾಹಿಸಬೇಕು. ಲೇಖಕರು, ಸಾಹಿತಿಗಳು, ಯುವ ಲೇಖಕರು ಇವರನ್ನು ಸರ್ಕಾರ ಸ್ಪಂದಿಸಿ ಇವರನ್ನು ಸ್ಪೆಷಲ್ ಫಂಡ್ ಮತ್ತು ಅನುಮೋದನೆಗಳನ್ನು ಸರ್ಕಾರ ಕೊಡಬೇಕು. ಇದ್ರ ಹೊರತಾಗಿ ಸುಮಾರು ಕಲಾ ಯಾವುದು ಸಾಂಸ್ಕೃತಿಕ ವೇದಿಕೆಗಳು, ಕಲಾ ವೇದಿಕೆಗಳು ಕ್ಷೀಣಿಸ್ತಾ ಇದ್ದಾವೆ ಇಡೀ ರಾಜ್ಯಗಳಲ್ಲಿ. ಅದನ್ನು ಅದು ಪ್ರಮಾಣ ಕಡಿಮೆ ಆಗ್ತಾಯಿದೆ. ಸೊ ನಾವು ಸರ್ಕಾರದಲ್ಲಿ ಇನ್ನೊಂದು ಬೇಡಿಕೆ ಏನಂತ ಹೇಳಿದರೆ, ಇಂತಹ ಕಲೆ ಮತ್ತು ಸಂಸ್ಕೃತಿಗಳನ್ನು ಮತ್ತು ಜಾನಪದಗಳ ಕಲೆಗಳನ್ನು ಸರ್ಕಾರ ಗುರುತಿಸಿ ಇದನ್ನು ಪ್ರೋತ್ಸಾಹಿಸಬೇಕು ಅಂಥೇಳಿ ಕೆಲವು ಅಂಶಗಳನ್ನು ಈ ಮೂಲಕ ನಾವು ಸರ್ಕಾರದೊಂದಿಗೆ ನಾವು ಬೇಡಿಸ್ತಾ ಇದ್ದೀವಿ. As briefed by State President and Convener regarding the Solidarity Youth Manifesto, which has been prepared after a huge discussion and brainstorming, and the recommendations which has been placed here are based on data that is available with us from the sources of the question answers that has been asked in the Karnataka Legislative Assembly, the question answers that are being asked in the Lok Sabha and Rajya Sabha, and the various reports released by various central government and state government agencies and the private agencies which are working in various sectors. So, as informed, considering the present scenario and in view of upcoming Karnataka State Legislative Assembly elections, अभी जो स्टेट असेंबली इलेक्शंस आने वाले हैं उसको सामने रखते हुए सॉलिडारिटी यूथ मूवमेंट कर्नाटका ने
बहुत ही गौर व फिक्र के बाद और मुख्तलिफ़ रिपोर्ट्स का जायज़ा लेने के बाद और ग्राउंड पे जो मौजूदा सूरत हाल है उसका जायज़ा लेने के बाद ये रिकमेंडेशंस आप तमाम के सामने पेश किए हैं। तो 6 सेक्टर्स हैं जिसमें हमारे रिकमेंडेशंस मौजूद हैं। देयर आर 6 सेक्टर्स इन विच वी हैव प्लेस्ड आवर रिकमेंडेशंस। फर्स्ट इज़ इकोनॉमिक एम्पावरमेंट एंड अनएम्प्लॉयमेंट, सेकेंड इज़ स्पोर्ट्स, थर्ड इज़ एग्रीकल्चर, fourth is art, culture and literature, fifth is health, and sixth is education and human rights. In all these sectors, we have defined elaborated recommendations based on the data, based on the present ground situation, based on the present scenario, based on the challenges and issues faced by youth and society in general. So, coming to the point of economic empowerment and employment, माशी इस्तेहकाम और जॉब्स के सिलसिले में जो अनएम्प्लॉयमेंट है मौजूद है उसके सिलसिले में, जैसा कि हम जानते हैं कि रिसेंट जो गवर्नमेंट की रिपोर्ट अप्रैल 2022 में रिलीज़ हुई थी लास्ट ईयर, उसमें ये बताया गया था कि अभी अनएम्प्लॉयमेंट रेट 10.79% है, विच इज़ हाईएस्ट इन द रिसेंट ईयर्स. Considering this fact and considering the fact that after a recent pandemic of COVID, many people have lost their jobs due to closure of small industries, due to closure of many businesses, and many people due to various reasons has suffered a lot, especially the petty businesses, small businesses, street vendors, and also the medium scale and small scale businesses have been affected very badly. In view of all about, we have recommended few specific recommendations which can help in strengthening the economy of the state, which can help in eradicating or reducing the unemployment rate in the state. So इन चीज़ों को सामने रखते हुए सॉलिडारिटी ने ये तय किया है कि कुछ recommendations जो मौजूदा अनएम्प्लॉयमेंट की सूरत हाल है उसको बेहतर कर सकते हैं, उसको इम्प्रूव कर सकते हैं, अनएम्प्लॉयमेंट रेट को कम कर सकते हैं और एम्प्लॉयमेंट को बढ़ा सकते हैं, और जो माशी इस्तेहकाम है उसमें मजबूती के लिए मददगार साबित हो सकते हैं. The few important recommendations I will read out under this head, and later our fellow brothers will read about the different sectors which are listed later. So specific recommendation is regarding the employment to be reserved for the youth and women of the state in all companies that are working in our state. All national, multinational companies should reserve up to 50% of their posts, their jobs for the locals of Karnataka. So that is the major recommendation that we are proposing, because present scenario is around 6 to 7% local youths are employed in all the multinational and national companies. It varies from sector to sector, but in general, on an average, if we see, it is only up to 6 to 7%. So our recommendation is to increase this percentage up to 50%. The policy should be framed in this regard, and specific laws should be passed in such a way that economy of the state should not be hampered, and simultaneously the youth of the state should get, youth and women of the state should get the opportunities to work in the local state and work in their local hometowns. The second important aspect is regarding the jobs. We have recommended that Karnataka Skill Development Corporation, which was recently formed, should be well equipped and should be made functional, which is now presently working at a scale to some extent, but it should enhance its presence in all over state. Presently, many private parties are also associated and registered under this Karnataka Skill Development Corporation, and they are running few skill development centers which are helpful in employment generation. But skill development training centers should be formed under Karnataka Skill Development Corporation in all the taluks under the supervision of Karnataka State Skill Development Corporation, so that the beneficiaries, the students, the youths should get benefited free of cost under these government centers, and they should be well equipped with the skills and talents required by the state, required by the companies, required by the employers, so that they get employed. So this is one of the important recommendation. Another recommendation is monthly specific job fairs
company-based requirements and yearly job melas incorporating all the companies should be organized through Karnataka Skill Development Corporation. And since being a government body, they can rope in all multinational companies, all local companies, all private sectors and government companies. And in this way, one centralized effort can be done, which will be much helpful in connecting and networking the employees with the employers. So another recommendation, important recommendation in this regard is, since many job consultancies are running, see, they are running to their extent and they are trying their best to reduce the unemployment rate by connecting the employer by the employees. But if government takes the initiative and create such portal where the people of the state, youth of the state who are eagerly searching for the jobs can apply there, and the companies and the employers who want the proper skilled talent for their companies, they can get connected with this particular portal. One specific job portal, state level, under the government aegis can be formed, so that the job seekers can also register there and the employers can also register their vacancies, and government can bridge the gap which is presently we are noticing between the companies and the job seekers. So this is one of the important recommendation from our end. The other recommendation is, as declared by state president, that all vacancies in the government, specifically in the state government offices, which are around 2.5 lakhs, should be filled in a time-bound manner within a year, so that the efficient governance is also ensured, and simultaneously the reduction in unemployment is also ensured. Similarly, the many recruitment exams are conducted by government, central government and state governments, wherein students, aspirants from various parts of the state travels and come for that particular exams. But they don't have proper facilities. They stay on the stations, they stay on the bus stand, footpaths, and they stay on the venues outside the examination centers. They spend their night without any shelter. So government should announce specific arrangements for their accommodation, for their food, for their travel, and ensure that proper accommodation and food and travel is made for job seekers who are attending the job exams. Specifically regarding the army recruitment, police recruitment, we see huge crowd coming, but without any accommodation facilities. So this should be ensured. Similarly, few other recommendations, especially regarding Karnataka Minimum Wages Act 2023. Recently, the wages, minimum wages, which are ranging from 12,500 to 19,300 per month, should be revised, because considering the present inflation, the home rents, the electricity consumption bills, the various expenses which are incurred, this particular range which is set by government is almost 10, 12 years, 10, 15 years back. So this should be revised, and at least 50% increment should be done in all sectors. Minimum Wages Act, it should be revised, and at least 50% increment in the minimum wages should be recommended, and the policy should be made in this regard. Similarly, few street vendors which have lost their jobs due to COVID and many other things. So special scheme for self-employment should be prepared, wherein grants should be given from 25,000 to 40,000 to start the petty businesses like street vendors, tailoring, graphic designing, etc. Many other sectors can be included in this. Specifically, people with less than 1.5 lakh income can be benefited through these schemes. And as informed, incubation centers in various districts should be established so that entrepreneurship can be promoted, and entrepreneurship can be promoted in the youth, and startups gets benefited with the financial aid, with the infrastructure help, and with the technical support what is required for them. And similarly, we have proposed few other schemes like lending interest-free loans for startups, which are started with the motive of solving the social issues, and to promote entrepreneurship, free interest-free loans up to 25 lakhs in the range of for up to 3 to 5 years can be promoted, especially for those from the backward communities and minorities, especially for those who are working to resolve the social issues which are being faced by the society. So this is also one of the important recommendation by us. And similarly,
few startups. Startup India initiative is a very good initiative, but it doesn't cover all the startups. It covers the startups only with social innovations or with the innovations. So government should frame few other regulations wherein the startups with other which are not innovations but which are suitable for the individuals can also get benefited, and separate schemes should be framed for that. And especially women and development, women empowerment should also be focused. And MSME, presently Ministry of Micro, Medium and Small Scale Industries, which is providing various schemes under this, but the present schemes limits the amount to 10 lakhs, which should be increased to 25 lakhs, and interest which is incorporated on that should be brought down to as low as 0%, so that women empowerment can also be ensured, and many women entrepreneurship who are enthusiastic about this can start their journey as an entrepreneur. And similarly, or pending recruitment exams, especially in infrastructure sector and other sectors where the exams conduction, the results announcement, the recruitment process, the interview process itself take 2-3 years, a long process. So policy should be framed that all these recruitment process should be completed within a gap of 6 months. Exams should be conducted, results should be announced, interviews should be conducted, and placement should be ensured within a gap of 6 months, so that the vacancies which are lying and the governance which is affected by these vacancies should be fulfilled. Similarly, special fast track courts are recommended for recruitment scams which are going on. Especially, we have seen sub inspector scam, in which many people has fallen prey and become victim. Around 1.27 lakh people have fallen prey for that. So similar scams at lower level are also happening in the name of job recruitment. So special fast track courts should be established to address this particular issue, wherein any specific fraud that is happening in the name of job should be addressed immediately. So these are the important recommendations which we are making in the employment and economic empowerment category. Along with the data we have mentioned in detail why these recommendations are made. We are hopeful if political parties take these recommendations on board and incorporate these in their manifestos, we will see a positive change in the economy of the state. We will see positive change in the overall youth community. So these are recommendations, and further recommendations in various categories will be addressed by our brothers.